ವೆರಿ ಗುಡ್. ಬಂದ್ಯಾ? ಬಾ. ಏನು ನಾವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಂತ ತಿಳ್ಕೊಂಡು ಫಸ್ಟ್ ನೈಟಿಗೆ ಸಿದ್ಧವಾಗಿರೋ ಹಾಗಿದೆ? ಹಾಗೇನಿಲ್ಲ ನೋಡು, ಅವ್ರ ಆಸೆನ ನಿರಾಸೆ ಮಾಡಬಾರ್ದು ನೋಡು, ಅದಕ್ಕೆ. ಶಟ್ ಅಪ್. ಹಿಡ್ಕೊಳ್ರಿ, ಕಾಟ್ ಹಿಡ್ಕೊಳ್ರಿ. ಇದು ಬೆಡ್ರೂಮು. ಬೆಂಕಿಯಿಂದ ಬೆಣ್ಣೆ ದೂರ ಇರ್ಬೇಕು. ಹೇಳಿ ಮೇಲೆ ಹೇಳ್ರಿ. ಎದ್ದೆ. ಕಾಟ್ ಆ ಕಡೆ ಹೇಳ್ಕೊಳ್ಳಿ. ಹೇಳ್ಕೊಳ್ರಿ. ಹೇಳ್ದೆ. ಮಮ್ಮಿ ಮಮ್ಮಿ ಬಾರೋ ಇಲ್ಲಿ. ಇದನ್ನೇನು ಆಲ್ ಇನ್ ಒನ್ ಅಂತ ತಿಳ್ಕೊಂಡ್ರಾ? ಫಸ್ಟ್ ನೈಟ್ ಅಂತೆ, ಫಸ್ಟ್ ನೈಟ್. ನಾನು ಹೆಲ್ಪ್ ಮಾಡ್ಲಾ? ಏನು ಬೇಕಾಗಿಲ್ಲ. ಮಮ್ಮಿ ಮಂಚನ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಕ್ಯಾರಿ ಓವರ್ ಜಾಕ್ ಪಾಟ್ ನೋಡಿಯೋದಕ್ಕೆ ಜಾಕಿನ್ ಬುಕ್ ಮಾಡ್ಕೊಂಡಂಗೆ ಈ ಹುಡುಗನ್ ಬುಕ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅವ್ರು ಹೇಗ್ ಬಿಹೇವ್ ಮಾಡ್ತಾರೆ ಅಂತ ಮೊದಲು ಕಂಡಿಡಿಬೇಕು. ಮಮ್ಮಿ ಮಮ್ಮಿ ಅವ್ರು ಎಷ್ಟು ಚೆನ್ನಾಗಿ ಲವ್ ಮಾಡ್ತಾ ಇದ್ದಾರೆ. ನನಗೂ ಮದುವೆ ಮಾಡು, ನಾನು ಅವ್ರ ತಾನೆ ಲವ್ ಮಾಡ್ತೀನಿ. ಮತ್ತೆ ಹೋಗೋ. ನೋಡ್ದೇನೆ ರೆಡಿಮೇಡ್ ಗಂಡ ಅಂತ ಹೇಳ್ತಿದ್ಯಲ್ಲ, ಈಗೇನ್ ಹೇಳ್ತೀಯಾ? ನಿನ್ ಮಾತ್ ನಂಬ್ಕೊಂಡ್ ಕೂತ್ಕೊಂಡ್ರೆ ನಾಳೆ ನಡೆಯೋ ಜಾಕ್ ಪಾಟ್ ರೇಸ್ ನಲ್ಲಿ ಲಾಟ್ರಿ ಹೊಡಿಬೇಕಾಗತ್ತೆ. ಹೇಳ ನಿನ್ನ ಬಗ್ಗೆ ಬಗ್ಗೆ. ಅಯ್ಯೋ ಬುದ್ಧಿ, ಅಮ್ಮ ಅವ್ರು ಬರೋ ತನಕ ಕಾದಿರ್ಬೇಕಂತೆ. ಒಳ್ಳೆ ಶ್ರೀಮಂತರ ಮನೆ ಸಾವಾಸ ಸಿಕ್ತು ನನಗೆ. ಪೂಜಾರಿ ನೈವೇದ್ಯ ಕೊಟ್ರೇನೆ ದೇವ್ರಿಗೆ ಊಟ, ಇಲ್ಲ ಅಂದ್ರೆ ಉಪವಾಸ ಅನ್ನೋ ಹಾಗೆ ನನ್ನ ಪರಿಸ್ಥಿತಿ. ಆಗ್ಲೇ ಟಿಫಿನಿಗೆ ರೆಡಿನೋ? ಯಾಕೆ ಇಷ್ಟು ಲೇಟು? ಏನು ಒಂದೇ ರಾತ್ರಿ ಗಂಡ ಅನ್ನೋ ದರ್ಪ ಜೋರಾಗ್ಬಿಟ್ಟಿದೆ. ಮಿಸ್ಟರ್ ಆನಂದ್, ಯು ಆರ್ ಜಸ್ಟ್ ಎ ರೆಡಿಮೇಡ್ ಗಂಡ. ನೋಡಿ ಮಿಸ್ ಲಕ್ಷ್ಮಿ ಅವರೇ, ನಾನು ನನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ತಡ್ಕೋತೀನಿ. ಈ ಹೊಟ್ಟೆ ಅನ್ನೋದು ಮಾತ್ರ ನನ್ನಿಂದ ತಡ್ಕೊಳಕ್ ಆಗೋದಿಲ್ಲ. ಟೈಮಿಗೆ ಸರಿಯಾಗಿ ಫುಡ್ ಫೀಡ್ ಮಾಡದೆ ಹೋದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ ಬಂದು ನಾನ್ ಸಾಯ್ಬೇಕಾಗುತ್ತೆ. ರೀ, ನಿಮ್ಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಯಾ, ನನಗೆ ಇಡ್ಲಿ ಪ್ಲಸ್ ವಡೆ ಅಂದ್ರೆ ಬಹಳ ಇಷ್ಟ. ನಾನ್ ಬಡಿಸ್ಲಾ? ನೀವು ಬಡಿಸ್ತೀರಾ? ನೀನ್ ಬಡಿಸ್ತೀಯಾ? ಓಕೆ ಓಕೆ, 100 ಇಡ್ಲಿ ಬೇಕಾದ್ರೂ ತಿಂದು ಜೀವನ ಮಾಡ್ಕೋತೀನಿ ಡಾರ್ಲಿಂಗ್. ಹೋಗ್ರಿ. ಗುಡ್ ಮಾರ್ನಿಂಗ್ ನ್ಯೂ ಕಪಲ್ಸ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ ಬನ್ನಿ, ತಿಂಡಿ. ಎಲ್ಲ ಮುಗಿಸ್ಕೊಂಡೇ ಬರ್ತಾ ಇದ್ದೀನಮ್ಮ. ಇನ್ನೇನ ಆನಂದ್, ಹೇಗಿದೆ ನ್ಯೂಲಿ ಮ್ಯಾರಿಡ್ ಲೈಫ್? ತುಂಬಾ ಬೋರ್ ಹೊಡೆದಾಗಿದೆ ಅಂಕಲ್. ಕೈ ಕಾಲ್ ಎರಡು ಕಟ್ ಆಗ್ದಾಗಿದೆ. ಏನಪ್ಪ ಹೀಗೆ ಹೇಳ್ತಿದ್ಯಾ? ಅದು ಅಂಕಲ್, ಇವರು ತುಂಬಾ ಓಡಾಡೋರಲ್ವಾ, ಅದಕ್ಕೆ ಇವರಿಗೆ ಮನೇಲಿ. ನೋಡಮ್ಮ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಇವನ್ ಕೆಲ್ಸಕ್ಕೋಸ್ಕರ ಬೇರೆ ಎಲ್ಲಾ ಕಡೆ ಯಾಕೆ ಓಡಾಡ್ಬೇಕು? ನಿಮ್ ಫ್ಯಾಕ್ಟ್ರಿನಲ್ಲಿ MD ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಬಿಡು. ಅದಲ್ಲ ಅಂಕಲ್, ಇವರು ಟೆಂಪ್ರರಿ. ಎಂತ ಟೆಂಪ್ರರಿ ನಮ್ಮ, ಪರ್ಮನೆಂಟ್ ಮಾಡ್ಕೊಂಬಿಡು. ಅದನ್ನ ಹೇಳ್ಬೇಕು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ನೋಡು, ಸ್ವಂತ ಗಂಡನ್ನೇ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಏನಂತ ಆನಂದ್? ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಅದು ಸರಿ ಅಂಕಲ್, ಇವ್ರ ಕ್ವಾಲಿಫಿಕೇಶನ್ ಏನ್ ಮಾತಾಡ್ತಾ ಇದೀಯಮ್ಮ? ಎಂತ ಕ್ವಾಲಿಫಿಕೇಶನ್? ರಘುನಾಥ್ ರಾಯ್ ರಳಿ ಅನ್ನೋದಕ್ಕಿಂತಲೂ ದೊಡ್ಡ ಕ್ವಾಲಿಫಿಕೇಶನ್ ಬೇಕಾ? ನೋಡು, ನೀನ್ ಹೇಳೋದು ಬೇಡ, ನಾನ್ ಕೇಳೋದು ಬೇಡ. ಇವನೇ MD. ಲಾಯರ್ ಅಂಕಲ್, ಲಾಯರ್ ಅಂಕಲ್. ನಾನಾ? ನೀನಲ್ಲ, ಈ ಮನೆ ಅಳಿಯ ಅಂದ್ರೆ ಆನಂದ್. ಮೊದಲನೇ ದಿವಸ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾ ಇರೋದು. ರಾವ್ ಕಾಲ 10:30 ಒಳಗೆಲ್ಲ ಬಂದ್ಬಿಡುತ್ತೆ. ಬೇಗ ಹೊರಡೋಣ, ಬನ್ನಿ. ದುರ್ಗಾ, ಆ ಹುಡುಗನ ಬಗ್ಗೆ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಮದುವೆ ಮಾಡ್ಕೊಂಡಿದ್ದು ನಿಂತಿದ್ದಾಳೆ. ಜೊತೆಗೆ MD ಪೋಸ್ಟ್ ಬೇರೆ ಕೊಡ್ತಿದ್ದಾಳೆ. ಮುಂದೆ ನಮ್ ಗತಿ ಏನ್ರಿ? ಹಿಂಗೆ ಆದ್ರೆ ಅದು ಗತಿ. ಇದಕ್ಕೇನಾದ್ರು ಒಂದು. ಈ ಆಫೀಸಿನ ವಾತಾವರಣ ನೋಡ್ತಾ ಇದ್ರೆ ನಿಮ್ಮಪ್ಪ ಉರ್ಫ್ ನಮ್ಮ ಮಾವ ಎಂತ ಅದ್ದೂರಿ ಜೀವನ ನಡೆಸ್ತಾ ಇದ್ದ ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ಇಟ್ ಡಾರ್ಲಿಂಗ್? ಡಾರ್ಲಿಂಗ್? ಎಸ್, ಹೆಂಡತಿ ಆದವಳು ಡಾರ್ಲಿಂಗ್ ತಾನೆ. ಸಾಕು, ಓವರ್ ಆಕ್ಟಿಂಗ್ ಮಾಡಬೇಡಿ, ಆಮೇಲೆ ಸಿಕ್ಕಾಕೋತೀರಾ.
ಈಗ ಇಲ್ಲಿರೋದು ನಾವಿಬ್ರೆ. ನಿಮ್ಮ ಇಮ್ಯಾಜಿನೇಷನ್ ಬ್ರೇಕ್ ಹಾಕಿ ಇದಕ್ಕೊಂದು ಸೈನ್ ಮಾಡಿ. ಬಿಲ್ ಪಾಸ್ ಮಾಡಕ್ಕ? ಇಲ್ಲ, ನಿಮ್ ಸೀಟ್ ಕಿತ್ ಹಾಕೋಕೆ. ದಟ್ ಮೀನ್ಸ್ ರಾಜೀನಾಮೆ ಪತ್ರಕ್ಕೆ. ರಾಜೀನಾಮೆನಾ? ಏನ್ ಮೇಡಮ್ ತಮಾಷೆ ಮಾಡ್ತಾ ಇದ್ದೀರಾ? ಅಲ್ಲ, ಇವತ್ತೇ ಪೋಸ್ಟಿಂಗು, ಇವತ್ತೇ ಊಸ್ಟಿಂಗ? ಕುಶನ್ ಸೀಟ್ ಸಿಕ್ಕ ತಕ್ಷಣ ಕರಾರ್ ಪತ್ರ ಮರ್ತೋಯ್ತಾ? ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಬದಲಾಗ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅಗ್ರಿಮೆಂಟ್ ಮುಗಿದ ತಕ್ಷಣ ಮರ್ಯಾದೆಯಿಂದ ಈ ಜಾಗ ಖಾಲಿ ಮಾಡೋಕೆ ಈ ಸೈನ್. ಡೇಟ್ ನಾನು ಆಮೇಲೆ ಹಾಕೋತೀನಿ. ನಮ್ಮ ಅಗ್ರಿಮೆಂಟ್ಗೆ ಇದೊಂದು ಅಟ್ಯಾಚ್ಮೆಂಟಾ? ಓಕೆ, ಹಾಗಿದ್ರು ಟೆಂಪರರಿ ತಾನೆ? ಕರೆಕ್ಟ್, ಸೈನ್ ಹಾಕಿ. ಇವತ್ತೇನೇ ಆದ್ರೂ ಬಿಡಬಾರ್ದವನ. ಅವ್ರನ್ನ ಕೇಳುವ. ನಮಸ್ಕಾರ ಸ್ವಾಮಿ. ಈ ಕಾರ್ ಓನರ್ ನೋಡಿದ್ರ? ಈ ಗಾಡಿ ಓನರು ನಾನು. ಅವ್ರು ಎಲ್ಲಿದ್ದಾರೆ? ಮೂಲೆಯಲ್ಲಿ ಗಿಣಿಶಾಸ್ತ್ರ ಹೇಳೋರಿದ್ದಾರೆ, ಹೋಗಿ ಕೇಳಿ ಗೊತ್ತಾಗುತ್ತೆ. ಡು ನಾಟ್ ಡಿಸ್ಟರ್ಬ್ ಮೀ. ಅಲ್ಲೇ ಹೋಗಿ ಕಾಯೋಣ ಬನ್ನಿ. ಇಲ್ಲೇ ಕಾಯುವ. ಕಳ್ಳ ಕಳ್ಳ ಕಳ್ಳ! ಪೊಲೀಸ್ ಪೊಲೀಸ್ ಪೊಲೀಸ್! ಯಾರಪ್ಪ ನೀವು? ತಮಾಷೆ ಹೊಡ್ತಿದ್ದೀರಾ? ಮತ್ತೆ ನಾನು ಮೋಟರ್ ಬೇಕು. ಇಲ್ಲಿ ಬನ್ರಿ, ಇಲ್ಲಿ ಬನ್ರಿ. ಏನು? ಈ ಸಾಲ್ಗಾರೆಲ್ಲ ಸೇರ್ಕೊಂಡು ನನಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ. ಒಂದು 5 ನಿಮಿಷ ತಡ್ಕೇಳ್ರಿ, ಆಮೇಲೆ ಕೊಟ್ಬಿಡ್ತೀನಿ ನಾನು. ಒಂದು 5 ನಿಮಿಷ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಸುಳ್ಳು ಹೇಳ್ತಾ ಇದ್ದೀರಿ. ಹೆಲ್ಮೆಟ್ ಕೊಡ್ರಿ. ಬಿಡಿ. ಪೊಲೀಸ್ ಪೊಲೀಸ್! ಅಲ್ಲಿಗೆ ಹೋಗುವ. ಸುಸ್ತಾಗೋಯ್ತಾ? ಅಯ್ಯೋ ಪಾಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸಮಾಚಾರ? ಅಲ್ಲಯ್ಯ, ನನ್ ಮಗ ರಘುನಾಥ ರಾಯರ್ ಮಗಳ ಮದುವೆ ಆಗ್ತಾನೆ. ಆಸ್ತಿ ಎಲ್ಲ ನನ್ನ ಕೈಗೆ ಬರುತ್ತೆ. ನಿನ್ ಸಾಲ ತೀರ್ಸ್ಬಿಡ್ತೀನಿ ಎಂದೆ. ಈಗ ಅವಳು ಬೇರೆಯವ್ರನ್ನ ಮದುವೆ ಆಗಿರಲ್ಲಂತಲ್ಲ, ಹ್ಯಾಕ್ ತೀರಿಸಿ ನಮ್ ಸಾಲ? ಅಯ್ಯೋ, ವಿಷಯ ಗೊತ್ತಿಲ್ವಾ? ಏನು ಮಾರಾಯ್ರೆ? ಅವಳಿಗೆ ಮದುವೆ ಆಗಿದೆ ಅಷ್ಟೇ. ಅವ್ರಪ್ಪ ನಮ್ಮ ಹೆಸರಿಗೆ ವಿಲ್ ಬರೆದಿಟ್ಟಿದ್ದಾನೆ. 25 ದಿವಸ ಅಂತ ಹೊಡೆದು ಓದ್ತಾನೆ. ಬಡ್ಡಿ ಚಕ್ರ ಬಡ್ಡಿ ಸಮೇತ ನಿಮಗೆ ತೀರ್ಸ್ಬಿಡ್ತೀನಿ. ಅದೆಲ್ಲ ಅವರು ನಿಮಗೆ ಪೆಂಗನಾಮ ಹಾಕಿದ್ರೆ ನೀವು ನಮಗೆ ಹಾಕುವುದಾ? ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ? ಹಾಕುದಾ? ರೀ ಇನ್ಸ್ಪೆಕ್ಟ್ರೆ! ಅಯ್ಯೋ ಅಯ್ಯೋ. ನಡೀರಿ ಹೋಗುವ. ಅಯ್ಯೋ ಅಯ್ಯೋ ಅಯ್ಯೋ, ಈ ಹೆಣ್ ಕುದುರೆ ಮೇಲೆ ಕಟ್ಟಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡುತ್ತೆ. ಓಯೋ, ಒಂಚೂರ್ ಸೀರಿಯಸ್ನೆಸ್ ಇಲ್ಲ. ಸೀರಿಯಸ್ ಆಗಿ ಯಾವ ವಿಚಾರವಾಗಿರ್ಲಿ? ಅಲ್ಲ ರೀ, ಈ ಆನಂದು ಲಕ್ಷ್ಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಾಗ ಅನ್ನಿಸ್ತಾ ಇದೆ? ಅವನು ಅವಳ ಜೊತೆಯಲ್ಲಿ ಅತಿ ವಿನಯವಾಗಿ ನಡ್ಕೊಳ್ಳೋದನ್ನ ನೋಡಿದ್ರೆ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲ ರೀ, ಗಂಡ ಅನ್ನೋನು ಹೆಂಡತಿ ಮೇಲೆ ಒಂದ್ಸಲ ಆದ್ರೂ ಅಧಿಕಾರ ಚಲಾಯಿಸ್ಬೇಕಲ್ಲ? ನನಗೂ ನಿನ್ನ ಮಾತು ಕೇಳ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ದುರ್ಗಾ, ಅವರಿಬ್ಬರದು ನಾಟಕ ಅಂತ ಏನಾದ್ರೂ ನಮ್ಗೆ ಗೊತ್ತಾಗ್ಬಿಟ್ರೆ ಕಾನೂನು ಬದ್ಧವಾಗಿ ಕೋರ್ಟ್ಗೆ ಹೋಗಿ ಇದ್ ಬಂದ ಆಸ್ತಿಗೆಲ್ಲ ವಾರಸ್ದಾರ ನಾವೇ ಆಗ್ಬಿಡ್ಬೋದು. ಲಕ್ಷ್ಮಿ, ಲೇ ಲಕ್ಷ್ಮಿ! ಏನು, ಯಾಕೆ ಕೂಗಾಡ್ತಾ ಇದ್ದೀರಾ? ಏನೇ ಹೀಗೆ ನಾನು ನಿನ್ ಗಂಡ ನೋಡ್ಕೊಳ್ಳೋ ರೀತಿ? ಅಲ್ವೇ, ಗಂಡ ಆಫೀಸಿಂದ ಮನೆಗೆ ಬರ್ತಿದ್ದಾಗೆ ಅವನ ನಗ್ನಗ್ತಾ ಸ್ವಾಗತಿಸ್ಬೇಕನ್ನ ಜ್ಞಾನ ಕೂಡ ಬೇಡ ನಿನ್ಗೆ? ಮುಚ್ಚೆ ಬಾಯಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾನಕ್ಕೆ ಬಿಗಿಡ್ಬೇಕು? ನಾನು ನೀನ್ ತಾಳಿ ಕಟ್ಟಿದ ಗಂಡ. ಹೆಚ್ಚಿಗೆ ಮಾತಾಡ ಹಲ್ಲು ಹಲ್ಲು ಧರಿಸ್ಬಿಡ್ತೀನಿ. ಅಯ್ಯೋ, ಹೆಂಡತಿ ಅಂತ ಸಲಿಗೆ ಕೊಟ್ಟಷ್ಟು ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೆ. ಬಾ ಬಿಡ್ರಿ, ನೋಡಿ ಇದೆಲ್ಲ ಚೆನ್ನಾಗಿರೋದಿಲ್ಲ. ಈಗೇನ್ ಹೇಳ್ತೀಯ? ಇವರಿಬ್ರು ಜಗಳನ್ನು ಕಾಯ್ತಾರಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ನಂಬಲೇಬೇಕು ಕಣೆ. ಏನ್ರಿ, ಏನಾಯ್ತು ನಿಮ್ಗೆ? ಇಷ್ಟು ಬೇಗ ಗಂಡಸರ ಬುದ್ಧಿ ತೋರಿಸ್ಬಿಟ್ರಲ್ಲ. ನಾನು ಯಾಕಾಗಿ ಹೇಳ್ತಿದ್ದೆ ಅಂತ ಕಣ್ಣುಡ್ದು ನಿಮಗೆ ಸನ್ನೆ ಮಾಡಿದ್ರು ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಕೆಳಗಡೆ ರೂಮ್ನಲ್ಲಿ ನಿಮ್ಮ ಅಂಕಲು ಆಂಟಿ ಇಬ್ರು ಮಾತಾಡ್ತಾ ಇದ್ರು. ಏನ್ ಮಾತಾಡ್ತಾ ಇದ್ರು? ಆನಂದ್ ಲಕ್ಷ್ಮಿ ಹತ್ರ ಅತಿ ವಿನಯವಾಗಿ ನಡ್ಕೋತಾ ಇದ್ದಾನೆ. ಗಂಡ ಆದವನು ಹೆಂಡತಿ ಮೇಲೆ ಒಂದ್ಸಲನಾದ್ರೂ ಅಧಿಕಾರ ಚಲಾಯಿಸಲಿಲ್ಲ. ಇವರಿಬ್ರು ನಿಜವಾದ ಗಂಡ ಹೆಂಡತಿನ ಅಂತ ಅನುಮಾನ ಬಂದಿದೆ. ಅವ್ರ ನಾಟಕ ಬಯಲಾದ್ರೆ ಕೋರ್ಟ್ಗೆಳೆದು ಆಸ್ತಿ ಹೊಡಿಬೋದು, ಹಾಗೆ ಅಂತೆಲ್ಲ ಮಾತಾಡ್ತಾ ಇದ್ರು. ಎನಿವೇ, ನಿಮ್ ರಹಸ್ಯ ಬಯಲಾಗದಾಗ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ. ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಐ ಆಮ್ ವೆರಿ ಸಾರಿ ಫಾರ್ ಇಟ್.